ಸಿದ್ದರಾಮಯ್ಯ ಅವರು 5 ವರ್ಷ ಅಧಿಕಾರ ಪೂರೈಸಬೇಕಂತ ಜನರ ಅಭಿಲಾಷೆಯಾಗಿದೆ. ಮುಂದಿನ 5 ವರ್ಷ ಅವರೇ ಸಿಎಂ ಆಗಬೇಕು ಎಂಬುದು ಎಲ್ಲರ ಆಸೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗಬೇಕಾಗಿದೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗ್ತಾರೆ ಅಂತ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಯಾದಗಿರಿಯಲ್ಲಿ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಈಗ ದೇವರಾಜ ಅರಸು ಅವರ ದಾಖಲೆ ಹಿಂದಿಕ್ಕಿ ರೆಕಾರ್ಡ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಬಡವರ ಪಾಲಿಗೆ ದೇವರಾಗಿ ಜನಸೇವೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಯೋಜನೆಗಳ ಜಾರಿಗೆ ತರುವ ಮೂಲಕ ಜನರ ಕಲ್ಯಾಣ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಯಾರೂ ಅಲ್ಲಾಡಿಸಲು ಸಾಧ್ಯವಾಗುವುದಿಲ್ಲ ಅಂತ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರು ಬಡವರಿಗೆ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಈಗ ಅರಸು ಸಿಎಂ ಆಗಿ ಸೇವೆ ಮಾಡ್ತಿದ್ದಾರೆ. ದೀರ್ಘಕಾಲದ ಸಿಎಂ ಸಿದ್ದರಾಮಯ್ಯ ಇತಿಹಾಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಸೇವೆ ಇನ್ನೂ ನಾಡಿಗೆ ಬೇಕಿದೆ ಅಂತ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಯಾದಗಿರಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಇಲ್ಲ, ಜನರ ಬಾಯಲ್ಲಿ ಬಡವರ ಬಾಯಲ್ಲಿ ಅವ್ರು 5 ವರ್ಷ ಇರಬೇಕು, ಮತ್ತು ಮುಂದಿನ 5 ವರ್ಷ ಆದ್ರೂ ಅವರೇ ಸಿ ಎಮ್ ಆಗಬೇಕೆಂಬುದು ಎಲ್ಲರ ಆಸೆ ಇದೆ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂತದ ಅದಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು. ಜನರನ್ನು ಬದ್ಧರಾಗ್ತಾರೆ ಮತ್ತು ಎಲ್ಲ ಸರ್ಕಾರದ ಎಲ್ಲ ಶಾಸಕರು ಬದ್ಧರಾಗ್ತಾರೆ. ಈ ವಿಚಾರ ಹೈಕಮಾಂಡಿಗೆ ಬಿಟ್ಟದ್ದು ಅಂತ ನನ್ನ ಅಭಿಪ್ರಾಯ. ಅಭಿಮಾನಿಗಳು ಅವರೇ 5 ವರ್ಷ ಇರ್ಬೇಕಂತ ಏನೋ ಉತ್ತರ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಅವರ ಇವತ್ತು ಅಭಿನಂದನಾ ಸಮಾರಂಭದಲ್ಲಿ ಅವರ ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವತ್ತಿನ ದಿವಸ ದೇವರಾಜ ಅರಸರವರ ಮತ್ತು ಅವರ ಇಬ್ಬರದು ಪೀರಿಯಡು ಈಕ್ವಲ್ ಆಗ್ತದೆ. ನಾಳೆ ದಿವಸಕ್ಕೆ 7 ವರ್ಷದ 240 ದಿನ ಆಗ್ತದೆ. ಇವತ್ತು ದಿವಸಕ್ಕೆ 7 ವರ್ಷ 239 ದಿವಸ ಆಗಿದೆ. ನಮ್ಮ ದೇವರಾಜ ಅರಸರು 7 ವರ್ಷ 239 ದಿವಸ ಮಾಡಿದ್ದಾರೆ. ಇವ್ರಿಗಿದ್ದೂ ಇವತ್ತು 7 ವರ್ಷ 239 ದಿವಸ ಆಗಿ ದೇವರಾಜ ಅರಸವರ ಪೀರಿಯಡು ಇವ್ರ ಪೀರಿಯಡು ಇವತ್ತಿನ ದಿವಸ ಈಕ್ವಲ್ ಆಗಿರ್ತದೆ. ನಾಳೆ ದಿವಸ 7 ವರ್ಷದ 240 ದಿವಸ ಆದಾಗ ದೇವರಾಜ ಅರಸವರ ಮುಖ್ಯಮಂತ್ರಿ ಪದವಿದು ರೆಕಾರ್ಡ್ ಬ್ರೇಕ್ ಆಗ್ತದೆ. ಆದರೆ ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ತುಲನೆ ಮಾಡೋಂಗಿಲ್ಲ, ಯಾಕಂದರೆ ಇಬ್ಬರು ಕಾಂಗ್ರೆಸ್ ಸರ್ಕಾರದವರೇ. ಆದರೂ ಇಬ್ಬರದ ಬಗ್ಗೆ ಹೇಳ್ಬೇಕಂತಂದ್ರೆ ದೇವರಾಜ ಅರಸವರು ಉಳುವವನೇ ಭೂಮಿ ಒಡೆಯ ಅಂತೇಳಿ ಮಾಡಿದರು. ಇವರು ಬಡವರಿಗೆಲ್ಲ ಅನ್ನ ಕೊಟ್ಟರು, ಅವರು ಭೂಮಿ ಕೊಟ್ಟರು, ಇವರು ಅನ್ನ ಕೊಟ್ಟರು. ಈ ರೀತಿ ಇಬ್ಬರು ಮುಖ್ಯಮಂತ್ರಿಗಳು ಬಡವರ ಬಾಯಿಯಲ್ಲಿ ಬಡವರಿಗೆ ದೇವರಾಗಿ ಪರವಾಗಿ ಆಗಿರ್ತಾರೆ. ಮತ್ತು ಈಗ ಹೇಳೋದೇನಪ್ಪ ಅಂದ್ರೆ ದೇವರಾಜ ಅರಸರು 7 ವರ್ಷ ಮಾಡಿದ್ರು ಅಷ್ಟೇ, ಇವ್ರನ್ನೂ 7 ವರ್ಷ ಮಾಡಿದ್ರು ಇವ್ರದ್ದು ಏನು ಪಂಚ ಗ್ಯಾರಂಟಿ ಆಗಿದೆ, ಅದು ಎಲ್ಲ ಬಡವರಿಗೆ ಅನುಕೂಲ ಆಗಿರ್ತದೆ. ಪಂಚ ಗ್ಯಾರಂಟಿ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಹೆಣ್ಮಕ್ಳಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ದೇವರಂತಾರೆ. ಮತ್ತು ಇದರ ಬಗ್ಗೆ ನಮ್ಮ ವಿರೋಧ ಪಕ್ಷದವರು ಇಲ್ಲ ಸಲದ ಹಿಂದಕ್ಕೆ ಅಪವಾದ ಮಾಡಿದರು, ಅಪಹಾಸ್ಯ ಮಾಡಿದರು. ಆದರೆ ಇದೇ ಮೋದಿಯವರು ಸಹಿತ ಅಂಥ ದೊಡ್ಡ ಪೋಸ್ಟ್ನಲ್ಲಿದ್ದು ನಮ್ಮ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ತದೆ ಅಂತೇಳಿ ಸಣ್ಣ ಮಾತಾಡಿದ್ರು ಅವರು. ಆದರೆ ಅದೇ ಮೋದಿಯವರು ಬೇರೆ ಎಲೆಕ್ಷನ್ಗಳು ಬಂದಾಗ ನಮ್ಮದೇ ಕಾಪಿ ಮಾಡಿ ನಮ್ಗೆ ಒಂದು 500,000 ಹೆಚ್ಚಿಗೆ ಕೊಟ್ಟು ಅದರ ಲಾಭ ಪಡ್ಕೊಂಡು ಇವತ್ತಿನಲ್ಲಿ ಅಲ್ಲಿ ಅವ್ರು ಸರ್ಕಾರ ಮಾಡಿದ್ದಾರೆ. ಮತ್ತು ಅವಾಗ ಮೊದಲು ದಿವಾಳಿ ಆಗ್ತಂತ ಅಂದವರು ಇವತ್ತು ಯಾಕೆ ನಮ್ಮ ಕಾಪಿ ಮಾಡಬೇಕು? ಅವರು ಮಾಡಬಾರ್ದು. ಅವರು BJP ಅವ್ರ ಕೆಲಸ ಇಷ್ಟೇ ಅದ, ಬರೀ ಸುಳ್ಳು ಹೇಳೋದು. ನಮ್ಮ ಸರ್ಕಾರ ಖರೆ ಹೇಳೋದು. ನಾವು ನಿಜವಾಗಿ ಹೇಳಿದ್ರು ನಮ್ಮ ಪ್ರಚಾರ ಅಷ್ಟು ಆಗ್ತಾಯಿಲ್ಲ, ಸುಳ್ಳು ಹೇಳಿದ್ರು ಪ್ರಚಾರ ಜಾಸ್ತಿ ಆಗ್ತದೆ. ಇದು ಜಗತ್ತಿನ ನಿಯಮ ಇದೆ. ಸುಳ್ಳಿಗೆ ಹೆಚ್ಚಿನ ಮಹತ್ವ ಸಿಗ್ತದೆ ಮತ್ತು ಸುಳ್ಳಿಗೆ ಹೆಚ್ಚಿನ ಪ್ರಚಾರ ಸಿಗ್ತದೆ ಎಲ್ಲಿ ಹೋದ್ರೂ. ಹೀಗಾಗಿ BJP ಅವರಿಗೆ ಸುಳ್ಳಿಗೆ ಹೆಚ್ಚಿನ ಪ್ರಚಾರ ಸಿಗ್ತಾಯಿದೆ. ನಮಗೆ ಸತ್ಯದ್ದು ಸ್ವಲ್ಪ ತಡ ಆಗ್ತದೆ. ಆದರೂ ಇವತ್ತಿನಲ್ಲಿ ಮತ್ತಾರ ಪ್ರಭುಗಳು ಪ್ರಜ್ಞಾವಂತರಾಗಿದ್ದಾರೆ. ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು ಸುಳ್ಳು ಖರೆ ಯಾವುದೆಂಬುದು ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ಬಡ ಹೆಣ್ಮಕ್ಕಳಿರಲಿ ಅಥವಾ ನಮ್ಮ ಬಡವರು ಇರಲಿ, ಯಾರಿಗೇ ಇರಲಿ ಅನ್ನ ಕೊಟ್ಟು ಮತ್ತು ಕರೆಂಟ್ ಕೊಟ್ಟು ಮತ್ತು ಖರ್ಚಿಗೆ ರೊಕ್ಕ ಕೊಟ್ಟು ಎಲ್ಲ ರೀತಿಯಿಂದ ಸಿದ್ದರಾಮಯ್ಯನವರು ಅವರಿಗೆಲ್ಲ ರೀತಿಯಿಂದ ಸಹಾಯ ಮಾಡಿರ್ತಾರೆ. ಹೀಗಾಗಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಯಾರು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಯಾದಗಿರಿ.